ಹಾಯ್ ಫ್ರೆಂಡ್ಸ್, ನಾನಿವತ್ತು ಪುಟ್ಟು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಹಸ್ಬೆಂಡ್ ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದರು ಪುಟ್ಟು ಮಾಡು ಇವತ್ತು ಅಂತ ಹೇಳಿ. ಅವರಿಗೆ ಇಷ್ಟ, ಹಾಗಾಗಿ ಪುಟ್ಟು ಮಾಡುವ ಅಂತ ಹೇಳಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು ವಿಜಯ ಅವ್ರದ್ದು ಬ್ರ್ಯಾಂಡ್ ಇದೆಯಲ್ಲ ಅದರದ್ದು ಅಕ್ಕಿ ರವೆ ನಾನು ಹಾಕ್ತಾ ಇದ್ದೇನೆ. ಈ ಅಕ್ಕಿ ರವೆಯನ್ನು ಯೂಸ್ ಮಾಡಿಕೊಂಡು ಪುಟ್ಟು ಮಾಡ್ತಾ ಇದ್ದೇನೆ ಇವತ್ತು. ಒಳ್ಳೆಯದಾಗ್ತದೆ. ಅದು ಅಕ್ಕಿ ಇಡ್ಲಿ ರವೆ ಅಂತ ಏನೋ ಬರ್ತದಲ್ಲ ಅದರಲ್ಲಿ. ನೋಡಿ, ನಿಮಗೆ ಎಷ್ಟು ಬೇಕಾಗ್ತದೆ ಪುಟ್ಟು ಅಷ್ಟು ಇಡ್ಲಿ ರವೆ ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡೆ. ಪಾತ್ರ ಅದರಲ್ಲೇ ಒಗ್ಗರಣೆ ನಾನು ಇಟ್ಕೊಂಡೆ ಅಲ್ಲ, ಹಾಗಾಗಿ ಸ್ವಲ್ಪ ಅದು ಬಿಸಿ ಅಂತ ಹೇಳಿ ಬಟ್ಟೆ ಇಟ್ಕೊಂಡೆ. ನನ್ನ ಹಸ್ಬೆಂಡ್ ಇವತ್ತು ನಾವು ಯಾವಾಗಲೂ ಸಹ ಮಧ್ಯಾಹ್ನ ಒಂದು ಊಟ ಆದಮೇಲೆ ಅವ್ರದ್ದು ಊಟ ಆಯಿತಾ ಅಂತ ಕೇಳಲಿಕ್ಕೊಂದು ಕಾಲ್ ಮಾಡ್ತೇನೆ. ಆವಾಗ ಇವತ್ತು ಹೇಳಿದರು, ಇವತ್ತು ರಾತ್ರಿಗೆ ಪುಟ್ಟು ಮಾಡ್ತೀವಿ, ಎಂತ ಮಾಡೋದು ಅಂತ ಕೇಳಿದಾಗ ಪುಟ್ಟು ಮಾಡು ಅಂತ ಹೇಳಿದ್ರು. ಮಾತ್ರ ಪುಟ್ಟು ಮೇಕರ್ ಇಲ್ಲ, ಅದೊಂದು ಪುಟ್ಟು ಪಾತ್ರೆ ಅಂತಲೇ ಬರ್ತದೆ ನೋಡಿ, ಅದು ಇಲ್ಲ ನನ್ನ ಹತ್ರ. ನಾನು ಇದು ತೊಂದರೆ ಉಂಟಲ್ಲ ಇಡ್ಲಿ ಪಾತ್ರೆ, ಅದರಲ್ಲಿ ಮಾಡೋದು. ಒಳ್ಳೆಯದಾಗ್ತದೆ, ನೋಡುವ. ನಾನೀಗ ಇವತ್ತು ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ ಇಡ್ಲಿ ಪಾತ್ರೆಯಲ್ಲಿ ಪುಟ್ಟನ್ನು. ನೋಡಿ, ನಾನಿಲ್ಲಿ ಎಷ್ಟು ರವೆ ಬೇಕು ಅಷ್ಟು ರವೆ ಹಾಕ್ಕೊಂಡೆ. ಇದಕ್ಕೆ ನೀರು ಇಡ್ಲಿ ಥರ ಹಾಕೊಳ್ಳೋದಲ್ಲ, ತುಂಬ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ನೋಡ್ತಾ ನೋಡ್ತಾ ಹಾಕ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ನಾನಿಲ್ಲಿ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಉಪ್ಪು ಹಾಕಬಾರ್ದು, ಮತ್ತು ಇದಕ್ಕೆ ಯಾಕಂದರೆ ಇದು ಸಾರು ಹಾಕಿ ತಿನ್ನಲಿಕ್ಕೆ ಉಂಟಲ್ಲ, ಸಾರಿಗೆ ಸಹ ನಾವು ಉಪ್ಪು ಹಾಕಿರ್ತೇವಲ್ಲ, ಜಾಸ್ತಿ ಉಪ್ಪು ಹಾಕಿದಷ್ಟು ಟೇಸ್ಟ್ ಆಗೋದಿಲ್ಲ. ಲೈಟಲ್ಲಿ ಉಪ್ಪು ಹಾಕಿದರೆ ಸಾಕಾಗ್ತದೆ. ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು, ಒಮ್ಮೆಲೆ ನೀರು ಹಾಕ್ಕೊಳ್ಬಾರ್ದು. ಒಂದೇ ಸರ್ತಿ ನೀರು ಹಾಕ್ಕೊಂಡ್ರೆ ಹಾಳಾಗ್ತದೆ. ಅಷ್ಟು ಕನ್ಸಿಸ್ಟೆನ್ಸಿ ಅಷ್ಟು ಒಳ್ಳೆಯದಾಗಿ ಬರೋದಿಲ್ಲ. ಗರಿ ಗರಿಯಾಗಿ ಬರಬೇಕು, ಅದು ಪುಟ್ಟು ರೀತಿಯಲ್ಲೇ ಬರಬೇಕು, ಇಡ್ಲಿ ರೀತಿ ಆಗಬಾರ್ದು. ನಾನಿಲ್ಲಿ ಸ್ವಲ್ಪ ಕಾಯಿ ತೆಗೆದು ಇಟ್ಕೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ಕಾಯಿ ಇಟ್ಟು ಕಲಿಸುವಾಗಲೇ ಸ್ವಲ್ಪ ಹಾಕ್ಕೊಳ್ತೇನೆ ಅದಕ್ಕೆ, ಆವಾಗ ಅದು ಟೇಸ್ಟ್ ಆಗ್ತದೆ, ಉದುರು ಉದುರು ಆಗ್ತದೆ. ನೋಡಿ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಾಯಿ ಈ ಅಕ್ಕಿ ರವೆಗೆ ಮಿಕ್ಸ್ ಮಾಡಿಕೊಂಡೆ. 2ರಿಂದ 3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡೆ ನಾನಿಲ್ಲಿ. ಇದಕ್ಕೆ ಜಾಸ್ತಿ ಹಾಕ್ಕೊಳ್ಬೇಕಂತೇನಿಲ್ಲ, ಕಲಿಸುವಾಗ ಸ್ವಲ್ಪ ಹಾಕ್ಕೊಂಡೆ. ಮತ್ತು ನೀರು ನೋಡಿ, ಎಷ್ಟು ಬೇಕು ಅಷ್ಟು ನೀರು ನೋಡಿಕೊಂಡು ಕಲಿಸ್ಕೊಳ್ಬೇಕು. ಯಾವುದೇ ಗಂಟೆ ಇಲ್ಲದೆ ಉದುರು ಉದುರಾಗಿ ಕಲಿಸ್ಕೊಳ್ಬೇಕು. ಇದು ಒಂಥರ ಸಪ್ಪೆ ಸಪ್ಪೆ ಥರ ಆಗಬಾರ್ದು, ಗಂಟು ಗಂಟು ಥರ, ಎಲ್ಲ ಉದುರು ಉದುರಾಗಿ ಆಗಬೇಕು. ನಾನಿಲ್ಲಿ ನೋಡಿ ನೀರು ಹಾಕ್ತಾ ಇದ್ದೇನೆ, ಹಾಕ್ಕೊಂಡು ಕಲಿಸ್ಕೊಳ್ತೇನೆ. ನೋಡಿ ಹೀಗೆ, ನೋಡಿ ಅದು ಹಾಗೆ ನಿಲ್ಲಬೇಕು. ಅದು ಕೈಯಲ್ಲಿ ಒತ್ತಿ ಉಂಡೆ ಮಾಡಿದಾಗ ಅದು ಹಾಗೆ ನಿಲ್ಲಬೇಕು. ಅದು ಉಂಡೆ ಉದುರಿ ಹೋಗಬಾರ್ದು, ಅಷ್ಟು ಹಾಕ್ಕೊಳ್ಬೇಕು. ನೋಡಿ, ನಿಮಗೆ ಎಷ್ಟು ನೀರು ಬೇಕಾಗ್ತದೆ ಅಂತ ಅನ್ನಿಸ್ತದೆ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮಾತ್ರ ಹಿಟ್ಟು ಗಟ್ಟಿಯ ಅಂದರೆ ಪಚ ಪಚ ಥರ ಆಗಬಾರ್ದು, ಇದೇ ಥರ ಉದುರು ಉದುರಾಗಿ ಇರಬೇಕು. ಮತ್ತು ಸ್ವಲ್ಪ ಕಲಸಿ ಸ್ವಲ್ಪ ಸೈಡಿಗೆ ಇಟ್ಕೊಳ್ಬೇಕು, ಯಾಕಂದರೆ ರವೆ ನೀರನ್ನು ಎಳ್ಕೊಳ್ತದೆ. ಆದಮೇಲೆ ಸ್ವಲ್ಪ ಹಿಟ್ಟು ಇನ್ನೂ ಸಹ ಉದುರು ಉದುರು ಆಗ್ತದೆ, ಗಟ್ಟಿ ಆಗ್ತದೆ, ಯಾಕಂದರೆ ರವೆ ಸ್ವಲ್ಪ ನೀರು ಎಳ್ಕೊಳ್ತದಲ್ಲ. ನಾನಿಲ್ಲಿ ಸ್ವಲ್ಪ ಕಲಸಿಟ್ಟು ಸೈಡಿಗೆ ಇಟ್ಕೊಂಡೆ, ರವೆ ನೀರು ಎಳ್ಕೊಳ್ತದೆ ಅಂತ ಹೇಳಿ. ನೋಡಿ, ನಾನಿದು ವಿಜಯ ಬ್ರ್ಯಾಂಡ್ ಇದು, ಈ ಬ್ರ್ಯಾಂಡಿದ್ದು ಇಡ್ಲಿ ರವೆ ತಗೊಂಡಿದ್ದೇನೆ. ಇದರಲ್ಲಿ ಮಾಡೋದು ನಾನು ಪುಟ್ಟು. ನಾನಿದು ಆನ್ಲೈನಲ್ಲಿ ಶಾಪ್ ಮಾಡೋದು, ಫ್ಲಿಪ್ಕಾರ್ಟಲ್ಲಿ ಗ್ರೋಸರಿ ಸೆಕ್ಷನಲ್ಲಿ ಸಿಗ್ತದಲ್ಲ ಅದರಲ್ಲಿ ತಗೊಳ್ಳೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ. ಬೇಕಿದ್ದವರು ಒಗ್ಗರಣೆ ಇಡ್ತೇವಲ್ಲ ನಾವು, ಅವಾಗಲೇ ಹಾಕ್ಕೊಳ್ಬೋದು. ನಾನು ಈಗ ಹಾಕ್ಕೊಂಡೆ, ಅದು ಸ್ವಲ್ಪ ಹಸಿ ಫ್ಲೇವರ್, ಅದು ಒಳ್ಳೆಯದಾಗ್ತದೆ. ಅಂದರೆ ಅದು ಬೇಯುವಾಗ, ಪುಟ್ಟು ಬೇಯುವಾಗ ಅದು ಸ್ಮೆಲ್ಲು ಒಳ್ಳೆ ಸ್ಮೆಲ್ ಬರ್ತದೆ ಅಂತ ಹೇಳಿ. ಹಾಗೆ ಒಳ್ಳೆ ರೀತಿಯಲ್ಲಿ ಒಂದು ಮಿಕ್ಸ್ ಮಾಡಬೇಕು.
ಬೆಳಿಗ್ಗೆದೊಂದು ಚಪಾತಿ ಇತ್ತು. ಅದು ಮೊನ್ನೆ ಹಸ್ಬೆಂಡ್ ಡಿಮಾರ್ಟಿಂದ ಹಕ್ಕಾ ನೂಡಲ್ಸ್ ತಂದಿದ್ರು, ವೆಜ್ ಹಕ್ಕಾ ನೂಡಲ್ಸ್ ಮಾಡುವ ಅಂತ ಹೇಳಿ ತಂದಿದ್ರು ಅವರು. ಮತ್ತು ಎಗ್ ಹಾಕ್ಕೊಂಡು ಎಲ್ಲ ನೂಡಲ್ಸ್ ಮಾಡಿಕೊಂಡ್ರು. ಇಲ್ಲಿ ನೂಡಲ್ಸ್ ಉಳ್ದದಿತ್ತು, ಟೊಮೆಟೊ ಕೆಚಪ್ಪು. ಹಾಗಾಗಿ ನಾನು ಅದೊಂದು ಚಪಾತಿ ಉಳ್ದಿದ್ದ ಥರ ಹಾಕೊಂಡು ತಿನ್ನುವ ಅಂತ ತಿಂತಾ ಇದ್ದೇನೆ. ನಾನು ಡ್ಯೂಟಿಯಿಂದ ಬಂದು ಏನೂ ತಿನ್ನಲಿಲ್ಲ, ಹಾಗಾಗಿ ಒಂದು ಚಪಾತಿ ಇತ್ತು, ಅದಕ್ಕೆ ಟೊಮೆಟೊ ಕೆಚಪ್ ಒಂದು ಉಳ್ದಿತ್ತು, ಸ್ವಲ್ಪ ಉಳ್ದಿತ್ತು, ಹಾಗಾಗಿ ಹಾಕೊಂಡು ಒಂದು ಚಪಾತಿ ತಿಂದೆ. ಹಾಗೆ ನಾನಿಲ್ಲಿ ಇಡ್ಲಿ ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇದು ನನಗೆ ನಾನು ಅತ್ತೆ ತೆಗೆದು ಕೊಟ್ಟದ್ದು. ನಾನು ಅಂದರೆ ಕಡುಬು, ಇಡ್ಲಿ, ಪುಂಡಿ ಅಂಥದ್ದೆಲ್ಲ ಜಾಸ್ತಿ ಮಾಡ್ತಿದ್ದೆ ನಾನು ಮದುವೆ ಆದ ಅಂದರೆ ಅಲ್ಲಿ ಇರುವಾಗ. ಹಾಗಾಗಿ ಅವರಿಗೆ ಗೊತ್ತುಂಟು ನನಗೆ ಇಂಥದ್ದೆಲ್ಲ ತಿಂಡಿ ಮಾಡಲಿಕ್ಕೆ ಇಷ್ಟ ಅಂತ ಹೇಳಿ. ಆವಾಗ ನಾವು ರೆಂಟೆಡಿಗೆ ಬಂದ ಫಸ್ಟ್ ಟೈಮ್ ಅವರು ನಮಗೆ ತೆಗೆದು ಕೊಟ್ಟದ್ದು. ಒಂದು ಟೊಮೆಟೊ ಕೆಚಪ್ ಅಂದರೆ ಸ್ವಲ್ಪ ಇಷ್ಟ, ಹೆಲ್ತಿಗೆ ಒಳ್ಳೆಯದಲ್ಲ, ಆದರೂ ನೋಡಿ ನಾನೀಗ ಇಲ್ಲಿ ಪುಟ್ಟು ಮೇಕರ್ ಇಲ್ಲಲ್ಲ ನನ್ನ ಹತ್ರ. ಸೊ ನನ್ನ ಹತ್ರ ಪುಟ್ಟು ಮೇಕರ್ ಇಲ್ಲ, ನಾನಿಲ್ಲಿ ರೆಂಟೆಡ್ ಹೌಸಲ್ಲಿ ಇರೋದು. ಪುಟ್ಟು ಮೇಕರ್ ನನ್ನ ಹತ್ರ ಇಲ್ಲ, ಅತ್ತೆ ಮನೆಯಲ್ಲಿ ಉಂಟು. ನಾವು ಪುಟ್ಟು ಮೇಕರ್ ಇಲ್ಲದೆ ಪುಟ್ಟು ಮಾಡ್ಕೊಳ್ತೇವೆ ನೋಡಿ. ಈಗ ನೋಡಿ ಈ ಥರದೊಂದು ಬೌಲ್ ತಗೊಂಡಿದ್ದೇನೆ, ಸ್ವಲ್ಪ ಗುಂಡಿ ಇರಬೇಕು, ಸ್ವಲ್ಪ ಅಗಲ ಸಹ ಇರಬೇಕು ನೋಡಿ, ಈ ಥರ ಇರಬೇಕು. ಅದಕ್ಕೆ ಎಣ್ಣೆ ಎಲ್ಲ ಏನು ಹಾಕಲಿಕ್ಕಿಲ್ಲ. ಇಲ್ಲಿ ತೊಂದರೆಯಲ್ಲಿ ನೀರು ಸ್ಟೀಮಿಗೆ ಇಟ್ಟಿದ್ದೇನೆ, ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಸ್ಟೀಮ್ ಆಲ್ರೆಡಿ ಬಂದಿದೆ, ಹಾಗಾಗಿ ನಾನೀಗ ಅಲ್ಲಿ ನಂದು ಅದು ರೆಡಿ ಆಗಬೇಕು. ಸೊ ಗ್ಯಾಸನ್ನು ಆಫ್ ಮಾಡ್ತೇನೆ, ಮತ್ತು ಅದು ಹಾಕಲಿಕ್ಕೆ ಆಗೋದಿಲ್ಲ. ಪುಟ್ಟು ನಾವು ರೆಡಿ ಮಾಡ್ತೇವಲ್ಲ, ಅದು ಹಾಕುವಾಗ ಸ್ಟೀಮ್ ಕೈಗೆ ತಾಗ್ತದೆ, ಕೈ ಸುಟ್ಟೋದಾಗ್ತದೆ. ಅದಕ್ಕೋಸ್ಕರ ಗ್ಯಾಸನ್ನು ಈಗ ಆಫ್ ಮಾಡಿದ್ದೇನೆ. ಹೇಗೂ ನೀರು ಬಿಸಿಯಾಗಿದೆ, ಸ್ಟೀಮ್ ಬಂದಿದೆ. ಈಗ ನೆಕ್ಸ್ಟ್ ನಾವು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತಗೊಂಡು ಫಸ್ಟಿಗೆ ನೋಡಿ, ಇಲ್ಲಿಗೆ ಬೌಲ್ ತಗೊಂಡಿದ್ದೆ ನೋಡಿ, ಆ ಬೌಲಿಗೆ ಫಸ್ಟಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕು. ನನಗೆ ಈಗ ಇಲ್ಲಿ ನೋಡಿ, ನಾನು ಹಿಟ್ಟು ಸ್ವಲ್ಪ ಒಳ್ಳೆ ನೀರು ಎಳ್ಕೊಂಡಿದ್ದೆ ನೋಡಿ, ಉದುರಾಗಿದೆ. ಈಗ ನೋಡಿ ನನಗೆ ಈಗ ಇದಕ್ಕೆ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು. ಯಾಕಂದರೆ ಇಲ್ಲಾದರೆ ಹೀಗೆ ಮಾಡಿದರೆ ಪುಟ್ಟು ಸ್ವಲ್ಪ ಗಟ್ಟಿ ಆಗ್ತದೆ, ಅದಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಅಂದರೆ ಅದು ರವೆ ಉಂಟಲ್ಲ, ಅರಳಬೇಕು, ಹಾಗಾಗಿ ಅರಳುವಷ್ಟು ನೀರನ್ನು ನಾವು ಹಾಕಬೇಕು. ಸೊ ನಾನೀಗ ಇಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ನೀರನ್ನು ಚಿಮಿಸ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಆಗ ನೋಡಿ, ನಾನು ಈಗ ಉಂಡೆ ಕಟ್ಟಿದಾಗ ಕೈಯಲ್ಲಿ ಉಂಡೆ ಥರ ನಿಂತಿತ್ತು, ಈಗ ಇಲ್ಲ, ಉಂಡೆ ಬಿಚ್ಚಿ ಹೋಗ್ತದೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಇಲ್ಲಿ ಚಿಮಿಸ್ಕೊಂಡೆ, ಒಳ್ಳೆ ನೀರು, ಸ್ವಲ್ಪ ನೀರನ್ನು. ನಿಮಗೆ ಎಷ್ಟು ಗೊತ್ತಾಗ್ತದೆ ನಿಮಗೆ ಮಾಡುವಾಗ, ಟ್ರೈ ಮಾಡಿ ನೋಡಿ. ಅರ್ಜೆಂಟಿಗೆಲ್ಲ ಒಳ್ಳೆದಾಗ್ತದೆ. ನೀವೀಗ ಇಡ್ಲಿಗೆಲ್ಲ ಕಡ್ದು ಇಡಲಿಲ್ಲ, ನೆಂಟರು ಎಮರ್ಜೆನ್ಸಿ ಬಂದರೆ ಫಟ್ ಅಂತ ಬಂದರು, ನಾಳೆ ತಿಂಡಿ ಏನು ಅಂತ ಯೋಚನೆ ಮಾಡಬೇಕು ಅಂತ ಇದು ಬೆಸ್ಟ್. ಮಾರ್ನಿಂಗ್ ಟೈಮೇ ಮಾಡ್ಬೋದು ನಿಮಗೆ ಪಟ್ಟ ತರಕಾರಿ ಸಾಂಬಾರು, ಇಲ್ಲದೆ ಚಟ್ನಿ ಸಹ ಒಳ್ಳೆಯದಾಗ್ತದೆ, ಕಾಯಿ ಚಟ್ನಿ. ನಾನಿಲ್ಲಿ ತರಕಾರಿ ಸಾಂಬಾರಿತ್ತು, ಹಾಗಾಗಿ ತರಕಾರಿ ಸಾಂಬಾರು ಜೊತೆ ಇದು ನೋಡಿ. ಈಗ ತಪ್ಪೆ ತಗೊಂಡು ಒಂದು ಅರ್ಧದಷ್ಟು ಫುಲ್ ಹಿಟ್ಟು, ಅದು ರವೆ ಉಂಟಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ, ಅದು ಹಾಕ್ಕೊಂಡೆ. ನೆಕ್ಸ್ಟ್ ಒಂದು ಲೇಯರ್ ಕಾಯಿ ಹಾಕ್ಕೊಂಡೆ. ನೆಕ್ಸ್ಟ್ ಪುನಃ ಅದಕ್ಕೆ ಇನ್ನೊಂದು ಲೇಯರ್ ಹಿಟ್ಟನ್ನು ಹಾಕ್ಕೊಂಡೆ. ಈಗ ಒತ್ಕೊಳ್ಳುವಾಗ ನಾವು ಗಟ್ಟಿ ಒತ್ಕೊಳ್ಬೇಕು, ಯಾಕಂದರೆ ಆ ಬೌಲಿದು ಶೇಪ್ ಬರಬೇಕು. ಇಲ್ಲಾದರೆ ಗಟ್ಟಿ ಒತ್ಕೊಳ್ದೇ ಇದ್ದರೆ ನಾವು ಅದು ಇದನ್ನು ಕೌಚಿ ತೊಂದರೆಗೆ, ಅಂದರೆ ಬೇಯಲಿಕ್ಕೆ ಇಡುವಾಗ, ಸ್ಟೀಮ್ ಕೊಡಲಿಕ್ಕೆ ಇಡುವಾಗ ಅದು ಫುಲ್ ಓಪನ್ ಆಗ್ತದೆ. ಅದಕ್ಕೋಸ್ಕರ ಫುಲ್ ಅಂದರೆ ತೆಗಿಲಿಕ್ಕೆ ಬರುವುದಿಲ್ಲ. ತೆಗಿಲಿಕ್ಕೆ ಹೋದಾಗ ಅದು ಫುಲ್ಲೆಲ್ಲ ಹುಡಿ ಆಗ್ತದೆ, ತುಂಡಾಗ್ತದೆ. ಹಾಗಾಗಿ ಅದನ್ನು ತೊಂದರೆಗೆ ಕೌಚಿದ್ರೆ ಆಯಿತು. ಆದರೆ ನೀವು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು, ಇಲ್ಲ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಕೈಗೆ ಅದು ಸೆಕೆ ಬಡಿತದೆ, ಕೈ ಬೊಬ್ಬೆ ಬಂದಾಗೆ ಆಗ್ತದೆ, ಸುಟ್ಟು ಹೋಗ್ತದೆ ನೋಡಿ. ಈಗ ನಾನು ಇಲ್ಲಿ ನಂದು ಚಿಕ್ಕ ತೊಂದರೆ ಅಂದರೆ ಅದು ದೊಡ್ಡದಿದೆ, ಒಂದು 5-6 ಜನಕ್ಕಾಗುವಷ್ಟು ಇಡ್ಲಿ ಎಲ್ಲ ಆಗ್ತದೆ ಅದರಲ್ಲಿ ಒಮ್ಮೆಲೆ.
ಆದರೆ ಅದು ಸ್ವಲ್ಪ ಅಗಲ ಕಮ್ಮಿ, ಗುಂಡಿ ಜಾಸ್ತಿ. ಹಾಗಾಗಿ ನನ್ನ ಈ ತೊಂದರೆಯಲ್ಲಿ 3 ಆಗ್ತದೆ, 3 ಒಮ್ಮೆಲೆ ಮಾಡ್ಬೋದು. ನಾನೀಗ 3 ಪುಟ್ಟವನ್ನು ಒಮ್ಮೆಲೆ ಮಾಡ್ತೇನೆ. ಆದರೆ ಪುಟ್ಟು ಮೇಕರಲ್ಲಿ ಒಂದು ಸರ್ತಿ ಒಂದೇ ಪುಟ್ಟು ಆಗೋದು. ಇದರಲ್ಲಿ ಮಾತ್ರ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ದೊಡ್ಡದು ತೊಂದರೆ ಆದರೆ ಇಡ್ಲಿ ಪಾತ್ರೆ ಆದರೆ 4ರಿಂದ 5 ಮಾಡ್ಬೋದು. ಇಲ್ಲಿ ನಾನೊಂದು 3 ಪುಟ್ಟು ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ಹಿಟ್ಟು, ಮತ್ತೆ ಸ್ವಲ್ಪ ಇದನ್ನ ರವೆ ಹೀಗೆ ಇಟ್ಟಾಗೆ ರವೆ ಉಂಟಲ್ಲ, ನಾವು ನೀರು ಹಾಕಿದ್ದೆಲ್ಲ ಎಳ್ಕೊಳ್ತಿರ್ತದೆ, ನಿಮ್ಗೆ ಗೊತ್ತಾಗ್ತದೆ. ಹಾಗೆ ನೀವು ಸ್ವಲ್ಪ ಸ್ವಲ್ಪ ನೀರು ಚಿಮಿಸ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಜಾಸ್ತಿ ಸಹ ನೀರು ಹಾಕಬಾರ್ದು, ಯಾಕಂದರೆ ಅಲ್ಲಿ ಸ್ಟೀಮ್ ಬರುವಾಗ ಸ್ಟೀಮ್ ಸಹ ನೀರಲ್ವಾ, ಅದು ಸಹ ನೀರು ಜಾಸ್ತಿ ಆಗಿ ಮತ್ತು ನೀರು ಪಚ ಪಚ ಆಗ್ತದೆ, ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಅದು ಒಳ್ಳೆ ಪುಟ್ಟು ಹೇಗಿರ್ತಂದರೆ ಒಳ್ಳೆ ರವ ಥರ, ನೀವು ಹೀಗೆ ತಿನ್ಲಿಕ್ಕಂತ ಈಗ ಕೈ ಹಾಕಿದರೆ ಅದು ಫುಲ್ ಉದುರಿ ಹೋಗ್ತದೆ, ಹಾಗೆ ಇರಬೇಕು. ಹಾಗೆ ಅಂತ ಹೇಳಿ ಅದು ಗಟ್ಟಿ ಸಹ ಇರಬಾರ್ದು, ಅದಕ್ಕೆ ಬೇಯುವಷ್ಟು ನಾವು ನೀರನ್ನು ಸಹ ಹಾಕಿರಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಒಮ್ಮೆ ಮಾಡಿದ ಹದ ಗೊತ್ತಾಗ್ತದೆ. ನಾನೀಗ ಇಲ್ಲಿ ಒಂದು ಸರ್ತಿ ನಾನು 3 ಹಾಕಿದೆ, ಈಗ ಒಂದು ಸರ್ತಿ ಆಯಿತು. ಇನ್ನು ನೆಕ್ಸ್ಟ್ ಇದರಲ್ಲಿ ಒಂದು ಇನ್ನೆರಡು ಆಗ್ಬೋದು. ನೋಡಿ ಹೀಗೆ ಕಾಣ್ತದೆ, ನೋಡಿ ಹೀಗೆ ಹಾಕಿದರೆ ಮಧ್ಯೆ ಒಂದು ಹೋಲ್ ಉಂಟು ನೋಡಿ, ಅದು ಓಪನ್ ಬಿಡಬೇಕು ತೊಂದರೆಯಲ್ಲಿ ನೀವು ಇಡುವಾಗ, ಯಾಕಂದರೆ ಅದರಿಂದ ನಮಗೆ ದೊಡ್ಡ ಹೋಲ್, ಅದರಲ್ಲಿ ತುಂಬ ಸ್ಟೀಮ್ ಬರ್ತದೆ. ಹಾಗೆ ಸಣ್ಣ ಸಣ್ಣ ಹೋಲ್ ಉಂಟು, ಅದರಲ್ಲಿ ಸಹ ಸ್ಟೀಮ್ ಬರ್ತದೆ. ಮತ್ತು ಹಾಕುವಾಗ ತುಂಬ ಜಾಗ್ರತೆ ಮಾಡಬೇಕು, ಕೈ ಹಾಕುವಾಗ ಅದು ನೀರು ತುಂಬ ಬಿಸಿಯಾಗಿರ್ತದಲ್ಲ, ಯಾವಾಗಲೂ ಹಾಕುವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಹಾಕಿ, ಇಲ್ಲಾಂದರೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ. ಈಗ ತೊಂದರೆ ಮುಚ್ಚಿದ್ದೇನೆ, ಬೇಯಲಿಕ್ಕಿಟ್ಟೆ. ಏನಿಲ್ಲ, ಅದೊಂದು 5 ನಿಮಿಷ ಬೆಂದರೆ ಪಟ್ಟ ಅಂತ ಆಗ್ತದೆ. 10-15 ನಿಮಿಷ ಎಲ್ಲ ಬೇಯಲಿಕ್ಕೆ ಅಂತ ಏನಿಲ್ಲ, ಯಾಕಂದರೆ ಇದು ನೀರು ಹಾಕಿ ಸ್ವಲ್ಪ ಅರಳಿ ಇರ್ತದಲ್ಲ, ಹಾಗೇನಿಲ್ಲ. 5 ನಿಮಿಷದಲ್ಲಿ ಅದು ಒಳ್ಳೆ ಸ್ಟೀಮ್ ಇರಬೇಕು, ಮಾತ್ರ ಒಳ್ಳೆ ಸ್ಟೀಮ್ ಇದ್ದರೆ 5 ನಿಮಿಷದಲ್ಲಿ ಅದು ಆಗ್ತದೆ. ಈಗ ಇನ್ನೊಂದು ಸರ್ತಿಗೆ ಇದರಲ್ಲಿ ಈಗ 2 ಆಗ್ತದೆ. ಇಲ್ಲಿ ಸ್ವಲ್ಪ ಕಾಯಿ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಕಾಯಿಯನ್ನು ಒಂದು ಸ್ವಲ್ಪ ಹಿಟ್ಟಿಗೆ ಹಾಕಿದೆ, ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಂಡೆ ಕಾಯನ್ನು. ಇಲ್ಲಿ ಆಗ ನಾನು ತೆಂಗಿನಕಾಯಿಯನ್ನು ಒಂದೇ ಮಿಡಲ್ ಮಾತ್ರ ಲೇಯರಿಗೆ ಹಾಕಿದ್ದು. ಈಗ ತೆಂಗಿನಕಾಯಲ್ಲಿ ಸ್ವಲ್ಪ ಜಾಸ್ತಿ ಉಂಟು, ಮತ್ತು ಉಳಿತದಲ್ಲ, ಚೂರು ಉಳಿತದಲ್ಲ ಅಂತ ಹೇಳಿ ಲಾಸ್ಟ್ ರವೆ ಹಾಕಿದ ಮೇಲೆ ಸಹ ಅದರ ಮೇಲೆ ಸಹ ಒಂದು ಲೇಯರ್ ಪುನಃ ತೆಂಗಿನಕಾಯಿ ತುರಿ ಹಾಕಿದೆ, 2 ಲೇಯರ್ ಹಾಕಿದೆ. ನಿಮಗೆ ಕಾಯಿ ಹಾಕ್ಬೋದು, ಕಾಯಿ ಜಾಸ್ತಿ ಇದ್ದರೆ ಹೀಗೆ ಸಹ ಮಾಡ್ಬೋದು, ಹಾಗೆ ಸಹ ಮಾಡ್ಬೋದು. ಕಾಯಿ ಜಾಸ್ತಿ ಹಾಕಿದ್ರೆ ಅಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ, ಇದಕ್ಕೆ ಕಾಯಿ ಚಟ್ನಿ ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಇಲ್ಲಾಂದರೆ ನೀವು ಈಗ ಮಿಕ್ಸ್ ತರಕಾರಿ ಎಲ್ಲ ಹಾಕಿ, ಬಟಾಟೆ ಅಂಥದ್ದು ತರಕಾರಿ ಎಲ್ಲ ಹಾಕಿ ಒಂದು ಕುರ್ಮಾ ಥರ ಮಾಡಿಕೊಂಡ್ರು ಅದು ಸೂಪರ್ ಆಗ್ತದೆ. ಅರ್ಜೆಂಟಿಗಿದ್ದು ಎಮರ್ಜೆನ್ಸಿ ಇರ್ತದೆ, ನೀವು ಇಡ್ಲಿಗೆಲ್ಲ ಕಡಿದಿರಲಿಲ್ಲ ಅಂತ ಹೇಳಿದರೆ ಫಟಾಫಟ್ ಆಗ್ತದೆ, ಬೆಳಿಗ್ಗೆನೇ ಎದ್ದು ಮಾಡ್ಬೋದು. ನೋಡಿ, ಗಟ್ಟಿ ಒತ್ತಬೇಕು, ಅವಾಗ ಅದು ಒಳ್ಳೆ ಶೇಪ್ ಬರ್ತದೆ, ಮತ್ತು ಉದುರುವುದಿಲ್ಲ. ನಾವು ಹಾಕುವಾಗ ಸಹ ಅಲ್ಲಿ ಹಾಕಿದ ಮೇಲೆ ಸಹ ಉದುರಿ ಹೋಗುವುದಿಲ್ಲ. ಹಾಕುವಾಗ ಉದುರಬಾರ್ದು, ಮತ್ತೆ ಬೆಂದ ಮೇಲೆ ಅಷ್ಟು ಅದು ಉದುರುವುದಿಲ್ಲ, ಯಾಕಂದರೆ ಅಲ್ಲಿ ಅರಳುತ್ತದಲ್ಲ ಅದು, ಹಾಗೆ ಅದು ಶೇಪಲ್ಲಿ ಇರ್ತದೆ. ನಾವು ಹಾಕುವಾಗ ಮತ್ತು ಸ್ವಲ್ಪ ಜಾಗ್ರತೆಯಲ್ಲೇ ಹಾಕಬೇಕು. ಜಾಗ್ರತೆಯಲ್ಲಿ ಏನಿಲ್ಲ, ತೆಗೆದಿದ್ದನ್ನೆಲ್ಲ ಕೌಚಿದ್ರೆ ಆಯಿತು. ಕೌಚಿ ಅಂದರೆ ಎತ್ತುವಾಗ ಇಡೀ ಅದು ಪ್ಲೇಟಿಗೆಲ್ಲ ಏನು ಅಂಟ್ಕೊಳ್ಳೋದಿಲ್ಲ, ಬೌಲಿಗೆ ಅಂಟ್ಕೊಳ್ಳೋದಿಲ್ಲ. ಫುಲ್ ಕ್ಲೀನ್, ನನ್ನನ್ನು ಇಲ್ಲಿ ನೋಡಿದ್ರಲ್ಲ ಬೌಲು, ಹಾಗೆ ಕ್ಲೀನಾಗಿ ಬರ್ತದೆ. ಅದಕ್ಕೆ ಮತ್ತೆ ಏನು ಆಯಿಲೆಲ್ಲ ಏನು ಹಾಕ್ಕೊಳ್ಬೇಕಂತಿಲ್ಲ, ಇದಕ್ಕೆ ಎಣ್ಣೆ ಎಲ್ಲ ಏನೂ ಇಲ್ಲ. ಇಡ್ಲಿ ಹಾಗೇನು ಅಷ್ಟು ಕೆಲಸ ಏನಿಲ್ಲ. ಈ ರವೆ ಒಂದು ಕಲಿಸ್ಕೊಂಡು ಸೈಡಿಗೆ ಇಟ್ಕೊಂಡ್ರೆ ಒಂದು 15 ನಿಮಿಷದೊಳಗೆ ಇದೆಲ್ಲ ಆಗ್ತದೆ, ನಿಮಗೆ ತಿಂಡಿ ರೆಡಿ ಮಾಡ್ಬೋದು. ಮತ್ತು ಇದು ಜಾಸ್ತಿ ಸಹ ತಿನ್ಲಿಕ್ಕೆ ಆಗೋದಿಲ್ಲ, 1 ಅಥವಾ 2 ಅಷ್ಟೇ ತಿನ್ಲಿಕ್ಕಾಗೋದು. ಅಂದರೆ ಅದು ರವಾದಲ್ಲಿ ತುಂಬ ರವೆ ಹಾಕಿರ್ತೇವಲ್ಲ, ಒಂದೊಂದು ಇದರಲ್ಲಿ ತುಂಬ ರವೆ ಹಿಡಿತದೆ, ಹಾಗಾಗಿ. ಕಾಯಿ ಸಹ ಖಾಲಿ ಆಯಿತು. ನಾನು ಒಮ್ಮೆಲೆ ಕಾಯಿಯನ್ನು ಫ್ರಿಜ್ಜಲ್ಲಿ ಎಲ್ಲ ನನ್ನ ಹಸ್ಬೆಂಡ್ ಹೆರ್ದು ಕೊಡೋದು, ಒಮ್ಮೆಲೆ ನಾನು ಹೆರ್ದು ಇಟ್ಕೊಳ್ಳೋದು, ಯಾಕಂದರೆ ಅದು ಗಡಿ ರಗಳೆ ಆಗ್ತದೆ ಅಂತ ಹೇಳಿ. ಎಲ್ಲ ರೆಡಿ ಇದ್ದರೆ ಪಟ ಅಂತ ಅಡುಗೆ ಆಗ್ತದಲ್ಲ, ನೋಡಿ ಹೀಗೆ ಆಗಿದೆ. ಇದಕ್ಕೆ ಕೇರಳದವರು ಮಾಡುವಾಗ ಸಿಂಪಲ್ ಆಗಿ ಅವರು ಇದೆಲ್ಲ ಹಾಕುವುದಿಲ್ಲ, ಒಗ್ಗರಣೆ ಎಲ್ಲ ಕೊಡೋದಿಲ್ಲ, ಸಾಸಿವೆ ಬೇವಿನ ಸೊಪ್ಪೆಲ್ಲ ಹಾಕೋದಿಲ್ಲ. ನಾನು ಇಲ್ಲಿ ಒಂದು ಹಾಕಿದೆ, ಅಂದರೆ ಅದು ಒಳ್ಳೆ ಘಮ ಒಳ್ಳೆದಿರ್ತದೆ, ಟೇಸ್ಟ್ ಸಹ ಅಷ್ಟೇ ಒಳ್ಳೆದಿರ್ತದೆ. ಬೇವಿನ ಸೊಪ್ಪೆಲ್ಲ ಒಳ್ಳೆಯದಲ್ಲ ಹೆಲ್ತಿಗೆಲ್ಲ ಅಂತ ಹೇಳಿ.
ನೋಡಿ ಅದನ್ನು ಕೌಚುದು ಹೇಗಂತ ನಾರ್ಮಲ್ ಏನಿಲ್ಲ ಹಾಗೆ ಒಮ್ಮೆ ಸ್ವಲ್ಪ ಕುಟ್ಟಿ ಹಾಕಬೇಕು, ಅಂದರೆ ನಿಧಾನ ಅಲ್ಲ, ಸ್ವಲ್ಪ ಅದನ್ನು ಸ್ವಲ್ಪ ಪ್ರೆಷರ್ ಕೊಟ್ಟು ಬಟ್ ಅಂತ ಹಾಕಿದರೆ ಅದು ಕೆಳಗೆ ಇಳೀತದೆ, ಅಂಡ್ಕೊಳ್ಳೋದಿಲ್ಲ. ಇನ್ನು ಅದಕ್ಕೆ ಮುಚ್ಚಳ ಇಡ್ತೇನೆ. ಮುಚ್ಚಳ ಇಟ್ಟು ಗ್ಯಾಸ್ ಆಫ್ ಮಾಡಿದ್ದೇನೆ, ಯಾಕಂದರೆ ಅದು ಕೈಗೆ ಅಷ್ಟು ಆಗ್ತದೆ. ಹಾಗಾಗಿ ಸ್ವಲ್ಪ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಜಾಗ್ರತೆ ಮಾಡಿ. ಗ್ಯಾಸ್ ಹಚ್ತಾ ಇದ್ದೇನೆ ನಾನು. ನೆಕ್ಸ್ಟ್ ಇದಕ್ಕೊಂದು ಮುಚ್ಚಳ ಇಡ್ತೇನೆ. ಮುಚ್ಚಳದ ಮೇಲೆ ಒಂದು ಕಲ್ಲಿಟ್ಟಿದ್ದೇನೆ. ಅದು ಯಾಕೆ ಅಂತ ಹೇಳಿದರೆ, ನಾನು ಅದು ಅಡುಗೆಗೆ ಜಾಸ್ತಿ ಯೂಸ್ ಮಾಡೋದು ಅಂತ ಹೇಳಿದರೆ, ಏನಾದರೂ ಜಜ್ಕೊಳ್ಬೇಕಿದ್ರೆ ಅದು ನಾನು ಅದಕ್ಕೆ ಅಂತಾನೆ, ಬೇರೆ ಎಂತಕ್ಕೆ ಯೂಸ್ ಮಾಡೋದಿಲ್ಲ. ಹಾಗೆ ಅದು ಪ್ರೆಷರ್ ಗ್ಯಾಸ್ ಸ್ಟೀಮ್ ಬರುವಾಗ ಒಳಗಿಂದ ಅದು ಸ್ವಲ್ಪ ಮೇಲೆ ಉಬ್ಬಿ ಬಂದಾಗೆ ಆಗ್ತದೆ ಅದರದ್ದು ಮುಚ್ಚಳ. ಹಾಗಾಗಿ ನಾನು ಅದೊಂದು ವೆಯ್ಟ್ ಇಡೋದು ಹಾಗೆ. ಮತ್ತು ಒಳ್ಳೆ ಸ್ಟೀಮಲ್ಲಿ ಇದೊಂದು 5 ನಿಮಿಷ ಬೆಂದರೆ ಸಾಕಾಗ್ತದೆ ನಿಮಗೆ. 5 ನಿಮಿಷದಲ್ಲಿ ಪುಟ್ಟು ರೆಡಿ ಆಗ್ತದೆ. ಏನಿಲ್ಲ ಫ್ರೆಂಡ್ಸ್, ಇದೊಂದು ರೆಡಿ ಆಗಲಿಕ್ಕೆ ಒಂದು 15 ನಿಮಿಷ ಸಾಕಾಗ್ತದೆ. ನೋಡಿ ಅದನ್ನು ನಾನು ಬೆಂದ ಮೇಲೆ ತೆಗಿಲಿಕ್ಕೆ ಆ ಹೊಟ್ಟೆ ಸೌಟು ಉಂಟಲ್ಲ, ಆ ಸೌಟಲ್ಲಿ ನಾನು ಎತ್ತಿ ಪ್ಲೇಟಿಗೆ ಹಾಕ್ಕೊಂಡೆ. ನೋಡಿ, ಒಂದು ಸರ್ತಿಗೆ 3 ಆಯಿತು, ಇನ್ನೊಂದು ಸರ್ತಿಗೆ 2 ಆಗಿದೆ. ಅಷ್ಟು ಹಿಟ್ಟಲ್ಲಿ ನಾನು 5 ಮಾಡಿಕೊಂಡೆ. ನೋಡಿ, ಇದು ಒಂದೊಂದೇ ಪುಟ್ಟು ಸುಮಾರು ದೊಡ್ಡದಿರ್ತದೆ. ಒಂದು ಸರ್ತಿಗೆ 3 ತಿನ್ಲಿಕ್ಕೆ ಆಗೋದಿಲ್ಲ. 1 ಇಲ್ಲದ 2 ತಿನ್ಬೋದು ಅಷ್ಟೇ. ಗಂಡಸರಾದರೆ 2 ತಿನ್ಬೋದು, ಹುಡುಗಿಯರಾದರೆ ಸ್ವಲ್ಪ ಕಡಿಮೆ ತಿನ್ನೋದವರಾದರೆ 1 ತಿನ್ಬೋದು. ನಾನು ಇವತ್ತು ನೈಟ್ ನಾನು 1 ತಿಂದೆ, ನನ್ನ ಹಸ್ಬೆಂಡು 2 ತಿಂದರು. 2 ಹಾಕಿ ಕೊಟ್ಟೆ, 2 ತಿಂದರು. ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ ನೋಡಿ. ಹಾಗೆ ನಾವೊಂದು ರಾತ್ರಿ ಒಂದು ಜೀರಿಗೆ ಹಾಲು ಕುಡಿಯೋದು. ಜೀರಿಗೆ ಹಾಕಿ ಹಾಲು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿ ಟೀ ಕಾಫಿಯಲ್ಲಿ ಏನು ಕುಡಿಯೋದಿಲ್ಲ, ಅದೇ ಕುಡಿಯೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ನನ್ನ ಹಸ್ಬೆಂಡಿಗೆ ಹೀಗೆ ಹಾಕಿ ಕೊಟ್ಟಿದ್ದೇನೆ.